ಇವತ್ತಿನ ಪ್ರಸಂಗಾಂಶ ಪ್ರೈಸ್ ಲಾರ್ಡ್. ನನ್ನ ಜೊತೆ ಹೇಳ್ರಿ, ಆಪತ್ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ನಾನು ಬಿಡಿಸುವೆನು. ಕೀರ್ತನೆಗಳು ಬರೆದ ಪುಸ್ತಕ 50ನೇ ಕೀರ್ತನೆ 15ನೇ ವಚನ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ನಾನು ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಮಗನಿ ಮಗಳೇ, ಸಹೋದರ ಸಹೋದರಿ, ದೇವ ಸ್ತೋತ್ರ. ಈ ಲೋಕದಲ್ಲಿ ಜೀವಿಸುವಂತ ಪ್ರತಿಯೊಬ್ಬರಿಗೂ ಕಷ್ಟಗಳು ಬರುತ್ತೆ. ಈ ಲೋಕದಲ್ಲಿ ಜೀವಿಸುವಂತ ಪ್ರತಿಯೊಬ್ಬರಿಗೂ ಹೋರಾಟಗಳು ಬರುತ್ತೆ. ಈ ಲೋಕದಲ್ಲಿ ಜೀವಿಸುವಂತ ಪ್ರತಿಯೊಬ್ಬರಿಗೂ ವೇದನೆಗಳು ಬರುತ್ತೆ, ಆಪತ್ತು ಬರುತ್ತೆ, ಶೋಧನೆ ಬರುತ್ತೆ, ಹಿಂಸೆ ಬರುತ್ತೆ, ಇಕ್ಕಟ್ಟುಗಳು ಬರುತ್ತೆ, ಬಾಧೆಗಳು ಬರುತ್ತೆ. ಆ ರೀತಿ ಶೋಧನೆಗಳು ಬಂದಾಗ, ಆಪತ್ತು ಬಂದಾಗ, ಹಿಂಸೆ ಬಂದಾಗ, ಬಾಧೆ ಬಂದಾಗ ನೀವು ಸೋತೋಗಬಾರ್ದು, ನೀವು ಕುಗ್ಗಿ ಹೋಗಬಾರ್ದು, ನೀವು ಕೊರಗಬಾರ್ದು, ಅಥವಾ ಆ ಆಪತ್ತನ್ನ ನೆನೆಸಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಂತ ಆಲೋಚನೆ ಮಾಡಬಾರ್ದು. ಆಪತ್ತು ಬಂದಾಗ ನನ್ನ ಬೈಬಲ್ ಹೇಳುತ್ತೆ, ನೀವು ನನ್ನ ಪ್ರಾರ್ಥಿಸಿದ್ರೆ, ನೀವು ನನಗೆ ಮೊರೆ ಇಟ್ಟರೆ, ನಾನು ಆ ಆಪತ್ತಿನಿಂದ, ಆ ಬಾಧೆಯಿಂದ, ಆ ಕಷ್ಟದಿಂದ ನಾನು ಬಿಡಿಸುತ್ತೇನೆ. ಯೇಸ ಹೇಳ್ಕೊಟ್ಟಿದ್ದಾರೆ, ಆಪತ್ತುಗಳು ಬಂದಾಗ ಭಯಪಡಬೇಡ್ರಿ, ಆಪತ್ತುಗಳು ಬಂದಾಗ ಎದುರಬೇಡ್ರಿ, ಆಪತ್ತುಗಳು ಬಂದಿದೆ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಂತ ಆಲೋಚನೆ ಮಾಡಬೇಡ್ರಿ. ನೀವು ನನಗೆ ಪ್ರಾರ್ಥಿಸ್ರಿ, ನೀವು ನನಗೆ ಮೊರೆ ಇಡ್ರಿ, ನೀವು ನನ್ನನ್ನು ಬೇಡಿಕೊಳ್ಳ್ರಿ, ನಾನೇ ನಿಮ್ಮನ್ನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಪಕ್ಕದವ್ರು ನೋಡಿ ಹೇಳ್ರಿ, ಆಪತ್ತು ಬಂದಾಗ ಸಾಯ್ಬೇಕಂತ ಆಲೋಚನೆ ಮಾಡಬೇಡ್ರಿ, ಬದಲಾಗಿ ಪ್ರಾರ್ಥಿಸ್ರಿ. ದೇವರು ವಾಗ್ದಾನ ಮಾಡಿದ್ದಾನೆ, ನೀವು ಪ್ರಾರ್ಥಿಸಿದ್ರೆ ನಾನು ರಕ್ಷಿಸ್ತೇನೆ, ಬಿಡಿಸ್ತೇನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಯಾಕೋಬ ಅನ್ನುವಂತ ಭಕ್ತನಿಗೆ ಆಪತ್ತು ಬಂದಿದೆ. ಆ ಸಂದರ್ಭದಲ್ಲಿ ಏನು ಆಪತ್ತು ಅಂದ್ರೆ, ಅವನ ಅಣ್ಣ ಅವನನ್ನು ಸಾಯಿಸಲಿಕ್ಕೆ ಬರ್ತಾ ಇದ್ದಾನೆ, ಅವನ ಅಣ್ಣ ಅವನನ್ನು ಕೊಲ್ಲಲಿಕ್ಕೆ ಬರ್ತಾ ಇದ್ದಾನೆ, ಅವನ ಅಣ್ಣ ಅವನನ್ನು ಹತ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಯಾಕೋಬನು ದೇವ್ರ ಮುಂದೆ ಪ್ರಾರ್ಥಿಸಿದಾನೆ, ಯಾಕೋಬನು ದೇವ್ರ ಮುಂದೆ ಮೊರೆ ಇಟ್ಟಿದ್ದಾನೆ. ಯಾಕೋಬನು ದೇವ್ರ ಮುಂದೆ ಮೊರೆ ಇಡುವಾಗ ದೇವರು ಯಾಕೋಬನನ್ನ ಆಪತ್ತಿನಿಂದ ಕಾಪಾಡಿದ್ದಾನೆ. ಅದೇ ರೀತಿಯಾಗಿ ಎಸ್ತೇರಳ ಕಾಲದಲ್ಲಿ ಯಹೂದ್ಯರ ಮೇಲೆ ಆಪತ್ತು ಬಂದಿದೆ. ಏನು ಆಪತ್ತು ಗೊತ್ತಾ? ಅಲ್ಲಿರುವಂತ ಪ್ರಧಾನಮಂತ್ರಿ, ಆ ದುಷ್ಟ ಪ್ರಧಾನಮಂತ್ರಿ ಆಮಾನನು ಯಹೂದ್ಯರನ್ನು ನಾಶ ಮಾಡಬೇಕಂತೇಳಿ ರಾಜನಿಂದ ಆಜ್ಞೆ ಹೊರಡಿಸಿದಾನೆ. ಆಜ್ಞೆ ಹೊರಡಿಸುವಾಗ ದರ್ಶೋತ್ರ ಎಸ್ತೇರಳು ಪ್ರಾರ್ಥನೆ ಮಾಡಿದಾಳೆ, ಯಹೂದ್ಯರು ಪ್ರಾರ್ಥನೆ ಮಾಡಿದ್ದಾರೆ, 3 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಮಾಡುವಾಗ ಏನಾಯ್ತು ಗೊತ್ತಾ? ದೇವರು ಯಹೂದ್ಯರನ್ನ ಆಪತ್ತಿನಿಂದ ಕಾಪಾಡಿದಾನೆ. ಇನ್ನು ಮಾತ್ರವಲ್ಲದೆ ಮಗನಿ ಮಗಳೇ, ಸಹೋದರ ಸಹೋದರಿ, ಶದ್ರಕ್ ಮೇಷಕ್ ಅಬೇದ್ನೆಗೋರ ಮೇಲೆ ಆಪತ್ತು ಬಂದಿದೆ. ಏನು ಆಪತ್ತು ಬಂದಿದೆ? ಅವ್ರನ್ನ ಬೆಂಕಿ ಒಳಗೆ ಹಾಕಿದ್ದಾರೆ, ದಗನೆ ಉರಿಯುವಂತ ಆವಿಯೊಳಗೆ ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರು ವಾಗ್ದಾನ ಹಿಡ್ಕೊಂಡು ದೇವರನ್ನ ಪ್ರಾರ್ಥಿಸಿದ್ದಾರೆ. ಏನಾಯಿತು? ದೇವರು ಅವರನ್ನ ಬೆಂಕಿ ಒಳಗಿಂದ ರಕ್ಷಿಸಿದ್ದಾರೆ. ದಾನಿಯೇಲನ ಮೇಲೆ ಕೂಡ ಆಪತ್ತು ಬಂದಿದೆ. ಏನು ಆಪತ್ತು ಗೊತ್ತಾ? ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದ್ದಾರೆ. ಸಿಂಹದ ಗವಿಯಲ್ಲಿ ಹಾಕಿದ್ರು ಕೂಡ ದಾನಿಯೇಲನು ಸಿಂಹದ ಗವಿಯಲ್ಲಿ ಮೊಣಕಾಲು ಹಾಕಿ ಆತನು ಪ್ರಾರ್ಥನೆ ಮಾಡಿದ್ದಾನೆ, ಆತನು ಪ್ರಾರ್ಥನೆ ಮಾಡಿದ್ದಾನೆ. ನನ್ನ ಸತ್ಯವೇದ ಹೇಳುತ್ತೆ, ದೇವರು ದಾನಿಯೇಲನನ್ನ ಸಿಂಹದ ಗವಿಯೊಳಗಿಂದ ದೇವರು ಕಾಪಾಡಿದ್ದಾನೆ. ಈ ಆಲಯಕ್ಕೆ ದೇವರಿಗೆ ಸ್ತೋತ್ರ. ಈ ದಿನ ಯಾವ ಆಪತ್ತಿನಿಂದ ಬಂದಿದೆಯಾ, ಯಾವ ಕಷ್ಟದಿಂದ ಬಂದಿದೆಯಾ, ಯಾವ ಆಪತ್ತು ನಿನ್ನ ಕುಟುಂಬದ ಮೇಲೆ ಬಂದಿದೆ, ಯಾವ ಆಪತ್ತು ನಿನ್ನ ಗಂಡನ ಮೇಲೆ ಬಂದಿದೆ, ಯಾವ ಆಪತ್ತು ನಿನ್ನ ಮಕ್ಕಳ ಮೇಲೆ ಬಂದಿದೆ, ಯಾವ ಆಪತ್ತು ನಿನ್ನ ದುಡಿಮೆ ಮೇಲೆ ಬಂದಿದೆ, ಯಾವ ಆಪತ್ತು ನಿನ್ನ ವ್ಯಾಪಾರದ ಮೇಲೆ ಬಂದಿದೆ, ಯಾವ ಆಪತ್ತು ಸೇವೆ ಮೇಲೆ ಬಂದಿದೆ, ನೀನ್ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ್ರೆ, ನೀನ್ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ್ರೆ ನಿನ್ನ ಕುಟುಂಬನ ದೇವರು, ನಿನ್ನ ಗಂಡನನ್ನ, ನಿನ್ನ ಮಕ್ಕಳನ್ನ, ನಿನ್ನ ಸೇವೆಯನ್ನ, ನಿನ್ನ ದುಡಿಮೆಯನ್ನ ನನ್ನ ದೇವರು ಪ್ರತಿ ಆಪತ್ತಿನಿಂದ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವಾಗ ಒಂದು ಮಾತು ಹೇಳ್ತೀನಿ, ಇಷ್ಟಾದ್ರೆ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ ಹಾಲೆಲೂಯಾ. ಆಪತ್ತಿನ ಸಮಯದಲ್ಲಿ ಯಾಕೋಬನ ಜೊತೆ ಇದ್ದ ದೇವರು ನಿಮ್ ಜೊತೆಗಿದ್ದಾನೆ. ಆಪತ್ತಿನ ಸಮಯದಲ್ಲಿ ದಾವೀದನ ಜೊತೆ ಇದ್ದ ದೇವರು ನಿಮ್ ಜೊತೆಗಿದ್ದಾನೆ. ಆಪತ್ತಿನ ಸಮಯದಲ್ಲಿ ಎಸ್ತೇರಳ ಜೊತೆಗೆ
ಜೊತೆಗಿದ್ದ ದೇವರು ನಿಮ್ಮ ಜೊತೆಗಿದ್ದಾನೆ. ಆಪತ್ತಿನ ಸಮಯದಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವ್ರ ಜೊತೆ ಇದ್ದ ದೇವರು ನಿಮ್ಮ ಜೊತೆಗಿದ್ದಾನೆ. ಆಪತ್ತಿನ ಸಮಯದಲ್ಲಿ ದಾನಿಯೇಲ್ ಜೊತೆಗಿದ್ದ ದೇವರು ನಿಮ್ಮ ಜೊತೆಗಿದ್ದಾನೆ. ಚಪ್ಪಾಳೆ ತಟ್ಟೆ. ನೀನ್ ಪ್ರಾರ್ಥನೆ ಮಾಡ್ಲಿಕ್ಕೆ ರೆಡಿ ಆದ್ರೆ ನಿನ್ನ ಕುಟುಂಬದ ಮೇಲೆ ಬಂದ ಪ್ರತಿ ಆಪತ್ತು, ನಿನ್ನ ಗಂಡನ ಮೇಲೆ ಬಂದ ಪ್ರತಿ ಆಪತ್ತು, ನಿನ್ನ ಮಕ್ಕಳ ಮೇಲೆ ಬಂದ ಪ್ರತಿ ಆಪತ್ತು, ಈಗ ಬರ್ತಿರುವಂತ 3ನೇ ವೈರಸ್ ನಿಂದ ಬರುವ ಆಪತ್ತಿನಿಂದ ನಾ ದೇವರು ನಿನ್ನ ಕಾಪಾಡುತ್ತಾಡ. ಬೈಬಲ್ ಅಲ್ಲಿ ಆಪತ್ತುಗಳು ಬಂದಂತ ಒಬ್ಬ ವ್ಯಕ್ತಿನ ನಾನು ತೋರಿಸ್ಲಿಕ್ಕೆ ಹೋಗ್ತೀನಿ ಇವಾಗ. ಹಲ್ಲೆಲೂಯಾ. ಆಪತ್ತುಗಳು ಬಂದಾಗ ಆತನ ಏನು ಐಡಿಯಾ ಮಾಡ್ದ, ಆಪತ್ತುಗಳು ಬಂದಾಗ ಆತನ ಹೇಗೆ ಏನು ಉಪಾಯ ಮಾಡ್ದ, ಆಪತ್ತುಗಳು ಬಂದಾಗ ಆತನ ಹೇಗೆ ತಪ್ಪಿಸ್ಕೊಂಡ, ಆಪತ್ತುಗಳು ಬಂದಾಗ ಹೇಗೆ ಜಯಿಸ್ತ ಅಂತ ನಾವು ನೋಡೋಣವಾ. ಆ ವ್ಯಕ್ತಿ ಬೇರೆ ಯಾರಲ್ಲ, ದಾವೀದನು. ಆತನಿಗೆ ಆಪತ್ತು ಬಂತು, ಸೌಲನಿಂದ ಆಪತ್ತು ಬಂತು, ಅವನಿಗೆ ಸಾಯಿಸಬೇಕನ್ನುವಂತ ಆಪತ್ತುಗಳು ಬಂತು, ಆತನನ್ನು ಕೊಲ್ಲಬೇಕನ್ನುವಂತ ಆಪತ್ತುಗಳು ಬಂತು. ಬೈಬಲ್ ತೆಗಿರಿ. ಹಲ್ಲೆಲೂಯಾ. ಕೀರ್ತನ 57:1. ದೇವರೇ ದೇವರೇ ಕರುಣಿಸು, ಕರುಣಿಸು, ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸು. ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ. ಆಪತ್ತುಗಳು ಕಳೆದು ಹೋಗುವ ತನಕ, ಅಯ್ಯ ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ನಿನ್ನ ರೆಕ್ಕೆಗಳ ಮರೆಯಲ್ಲೇ ಆಶ್ರಯಿಸಿಕೊಳ್ಳುವೆನು. ದಾವೀದನಿಗೆ ಆಪತ್ತು ಬಂತು, ದೊಡ್ಡ ದೊಡ್ಡ ಆಪತ್ತು ಬಂತು, ದೊಡ್ಡ ದೊಡ್ಡ ಜನರಿಂದ ಆಪತ್ತುಗಳು ಬಂತು, ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಆಪತ್ತು ಬಂತು, ರಾಜರಿಂದ ಆಪತ್ತು ಬಂತು. ಆ ರೀತಿ ಬಂದಾಗ ಆತನ ಎಲ್ಲಿ ಹೋದನು ಏನ್ ಮಾಡಿದನು, ದೇವರಿಗೆ ಹೇಳ್ತಾನೆ, ಒಂದು ಗವಿಯಲ್ಲಿ ಕೂತ್ಕೊಂಡು ಹೇಳ್ತಾನೆ, ಅಯ್ಯ ಅಯ್ಯ ಆಪತ್ತುಗಳು ಬರುವಾಗ ನಿನ್ನ ರೆಕ್ಕೆಯನ್ನೇ ನಾನು ಆ ಆಪತ್ತುಗಳು ಮುಗಿಯವರೆಗೂ, ಆ ಆಪತ್ತುಗಳು ಕಳೆದು ಹೋಗೋವರೆಗೂ ನಾನು ನಿನ್ನ ರೆಕ್ಕೆಯನ್ನೇ. ದೇವರು ದಾವೀದನನ್ನು ಕಾಪಾಡದೇ ಇಲ್ವಾ? ಹಲ್ಲೆಲೂಯಾ. ಈ ದಿನ ಒಂದು ಮಾತು ಹೇಳ್ತೀನಿ. ಹಲ್ಲೆಲೂಯಾ. ದೇವರ ಸ್ತೋತ್ರ. ನೀನ್ ದಾವೀದನ ತರ ಆಪತ್ತುಗಳು ಬರುವಾಗ, ವೇದನೆಗಳು ಬರುವಾಗ, ದೊಡ್ಡ ದೊಡ್ಡ ಆಪತ್ತುಗಳು ಬರುವಾಗ ದಾವೀದನ ತರ ನೀನು ದೇವರ ರೆಕ್ಕೆಯ, ಈಗ ದೇವರ ಸ್ತೋತ್ರ, ನೆರಳನ್ನೇ, ದೇವರ ರೆಕ್ಕೆಯ ಮರೆಯನ್ನೇ ನೀನು ಆಶ್ರಯಿಸುವುದಾದ್ರೆ ದಾವೀದನನ್ನು ಕಾಪಾಡಿದ ದೇವರು ಈ ದಿನ ನಿನ್ನನ್ನು ಕೂಡ ನನ್ನ ದೇವರು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ದಾವೀದನ ಮಧ್ಯದಲ್ಲಿದ್ದರೆ ಏನ್ ಹೇಳ್ತಿದೆ ಗೊತ್ತಾ? ಇವತ್ತು ದಾವೀದನ ಮಧ್ಯದಲ್ಲಿದ್ದರೆ ನನ್ನ ಹತ್ರ ಮೈಕ್ ತಕೊಂಡು, ಮೈಕ್ ಹಿಡ್ಕೊಂಡು ಹೀಗೆ ಸಾಕ್ಷಿ ಹೇಳ್ತಿದ್ದ, ಅಮ್ಮ, ಸಹೋದರ, ಸಹೋದರಿ, ನನಗೆ ಆಪತ್ತು ಬಂದಾಗ, ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಆಪತ್ತು ಬಂದಾಗ, ಅರಸರಿಂದ ನನಗೆ ಆಪತ್ತು ಬಂದಾಗ ನಾನು ಯಾವುದೋ ವ್ಯಕ್ತಿನ ಹೋಗಿ ಆಶ್ರಯಿಸಲಿಲ್ಲ, ನಾನು ಯಾವುದೋ ರಾಜನನ್ನು ಹೋಗಿ ಆಶ್ರಯಿಸಲಿಲ್ಲ, ನಾನು ಯಾವುದೋ ಬಲಶಾಲಿ ವ್ಯಕ್ತಿನ ಆಶ್ರಯಿಸಲಿಲ್ಲ. ನಾನು ದೇವರ ಹತ್ರ ಹೋಗಿ ನಾನು ಮೊಣಕಾಲು ಹಾಕಿ ನಾನು ಪ್ರಾರ್ಥಿಸಿ ನಾನು ದೇವರನ್ನೇ ಆಶ್ರಯಿಸಿದೆ. ಆ ರೀತಿ ಆಶ್ರಯಿಸಿದ್ದಕ್ಕೆ ಎಂಥ ದೊಡ್ಡ ಅಪಾಯ ಬಂದರು, ಎಂಥ ದೊಡ್ಡ ಶೋಧನೆ ಬಂದರು, ಎಂಥ ದೊಡ್ಡ ಆಪತ್ತು ಬಂದರು, ದೊಡ್ಡ ದೊಡ್ಡ ವ್ಯಕ್ತಿಗಳ ಮೂಲಕ ಆಪತ್ತು ಬಂದರು, ನನ್ನ ದೇವನನ್ನು ಕಾಪಾಡಿದ. ನೀವು ಕೂಡ ಆಪತ್ತು ಬರುವಾಗ ನಂತರ ನೀವು ದೇವರನ್ನ ಆಶ್ರಯಿಸಿದ್ರೆ ನನ್ನ ಕಾಪಾಡಿನ ದೇವರು ನಿನ್ನು ಕಾಪಾಡುತ್ತಾడు. ನನ್ನ ಕಾಪಾಡು ದೇವರು ನಿನ್ನನ್ನು ಕಾಪಾಡುತ್ತಾನೆ. ಕರೋನಾ ಬರ್ತಾ ಇದೆ. ಹಲ್ಲೆಲೂಯಾ. 3ನೇ ಅಲೆ ಬರ್ತಾ ಇದೆ. ಏನ್ ಮಾಡೋಣ? ಆ ಕರೋನಾ ಹೋಗೋವರೆಗೊಂದು ಜಾಗ ಇದೆ, ಆ ಶೋಧನೆ ಹೋಗೋವರೆಗೊಂದು ಜಾಗ ಇದೆ, ಆ ವೈರಸ್ ಹೋಗೋವರೆಗೊಂದು ಸ್ಥಳ ಇದೆ. ಅದು ದೇವರ ಸಾನ್ನಿಧ್ಯ, ದೇವರ ರೆಕ್ಕೆಯ ಮರೆಯ ಆಶ್ರಯ. ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ, ಆತನನ್ನು ಯಾರು ಆಶ್ರಯಿಸ್ತಾರೋ, ಯಾರು ಆತನ ಮೊರೆ ಹೊಕ್ಕುತ್ತಾರೋ, ನಾನು ನಂಬುತ್ತಾನೆ ಆ ವೈರಸ್ ಅವ್ರನ್ನ ಮುಟ್ಟಲ್ಲ, ಆ ರೋಗ ಅವ್ರನ್ನ ಮುಟ್ಟಲ್ಲ. ದೇವರು ಕಾಪಾಡುತ್ತಾನೆ. ಯಾಕೋಬನ ಮಕ್ಕಳಿಗೆ ಒಂದು ಆಪತ್ತು ಬಂದು ಬಿದ್ದಿದೆ ಅವ್ರ ಮೇಲೆ. ಏನಂದ್ರೆ ಐಗುಪ್ತ ದೇಶದಲ್ಲಿ ಬರಗಾಲ ಬಂದಿದೆ, ಐಗುಪ್ತ ದೇಶದಲ್ಲಿ ಮಳೆ ಬಂದಿಲ್ಲ, ಅವರಿಗೆ ಬರಗಾಲ ಬಂದಿದೆ, ಊಟಕ್ಕಿಲ್ಲ,
ತಂದೆ ಹೇಳ್ತಾನೆ, ಯಾಕೋಬ ಮಕ್ಕಳನ್ನ ಕರೆದು ಐಗುಪ್ತದಲ್ಲಿ ಊಟ ಸಿಗುತ್ತಂತೆ, ಐಗುಪ್ತದಲ್ಲಿ ಧಾನ್ಯ ಸಿಗುತ್ತಂತೆ, ಎಲ್ಲ ದೇಶಗಳವರು ಆಹಾರಕ್ಕೋಸ್ಕರ ಧಾನ್ಯ ತರಲಿಕ್ಕೋಸ್ಕರ ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ದಾರೆ. ನೀವು ಕೂಡ ಯಾಕೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ, ನೀವು ಕೂಡ ಧಾನ್ಯ ತಕೊಂಬರ್ರಿ ಅಂತೇಳಿ ಮಕ್ಕಳನ್ನ ಧಾನ್ಯ ತರಿಸಲಿಕ್ಕೆ ಯಾಕೋಬನ ಐಗುಪ್ತ ದೇಶಕ್ಕೆ ಕಳಿಸ್ತಾನೆ. ಐಗುಪ್ತ ದೇಶಕ್ಕೆ ಧಾನ್ಯ ತರಲಿಕ್ಕೆ ಮಕ್ಕಳು ಹೋದ್ರಲ್ವಾ, ಅಲ್ಲಿ ಆಹಾರ ಕೊಡುವಂತ ಮಂತ್ರಿ ಯಾರಾಗಿದ್ರು ಗೊತ್ತಾ? ಯಾವ ಅಣ್ಣಂದ್ರು ತಗ್ಗಿನಲ್ಲಿ ಹಾಕಿದ್ರು, ಕುಣಿಯಲ್ಲಿ ಹಾಕಿದ್ರು, ಯಾವ ಹಣ್ಣಂದ್ರು ಐಗುಪ್ತಕ್ಕೆ ಮಾರಿದ್ರು, ಅವರ ಸ್ವಂತ ತಮ್ಮನೇ ಅಲ್ಲಿ ಆಹಾರ ಕೊಡುವಂತ ಮಂತ್ರಿ ಮತ್ತು ಪ್ರಧಾನ ಮಂತ್ರಿ. ಇವ್ರು ಹೋಗಿ ಕ್ಯೂನಲ್ಲಿ ಇತ್ಕೊಂಡು ಆ ಪ್ರಧಾನ ಮಂತ್ರಿಯನ್ನು ಮೀಟ್ ಆದ್ರು. ನಮಗೆ ಸಾರ್, ನಮಗೆ ಆಹಾರ ಕೊಡಂತ ಕೇಳಿದ್ರು. ಆಗ ಯೋಸೇಫನು ಇವ್ರು ನಮ್ಮ ಅಣ್ಣಂದ್ರಂತ ಕಂಡಿಡ್ದ. ಆದ್ರೆ ಅಣ್ಣಂದಿರು ಈತ ನಮ್ಮ ಸ್ವಂತ ತಮ್ಮಂತ ಕಂಡಿಡಿಲಿಲ್ಲ. ಆಗ ಆ ಆಹಾರ ಕೊಡಂತ ಅಣ್ಣ ತಮ್ಮಂದ್ರು ಕೇಳಿದ್ರು. ಆತ ಅಣ್ಣ ತಮ್ಮಂದ್ರು ಎಣಿಸ್ತಾ ಇದ್ದಾನೆ, 10 ಜನ ಇದ್ದಾರೆ. ಇನ್ನು ಎಷ್ಟು ಜನ ಇರಬೇಕಾಗಿತ್ತು? ಇನ್ನು ಒಬ್ರು ಇರಬೇಕಾಗಿತ್ತು. ಅವ್ರು ಇಲ್ಲ. ಅವ್ರು ಯಾರಂದ್ರೆ ಯೋಸೇಫನ ಸ್ವಂತ ತಮ್ಮ. ಎಣಿಸ್ತಾರೆ 10 ಜನ ಇದ್ದಾರೆ. ಅದಕ್ಕಿಂತ ಒಂದು ಐಡಿಯಾ ಮಾಡ್ತಾನೆ. ಏನಂತ ಮಾಡ್ತಾನೆ ಅಂದ್ರೆ, ನೀವು ಆಹಾರ ತಗೊಂಡೋಗಿ ಬಂದವರ ಅಥವಾ ಗೂಢಚಾರಿಗಳ? ನೀವೇನೋ ಆಹಾರ ತಗೊಂಡೋಗಿ ಬಂದವ್ರ ತರ ಕಾಣ್ತಾ ಇಲ್ಲ. ನೀವು ಶತ್ರುಗಳಾಗಿದ್ದೀರಿ, ನೀವು ಗೂಢಚಾರಗಳಾಗಿದ್ದೀರಿ. ನೀವು ಸುಮ್ಮನೆ ಆಹಾರ ತಗೊಂಡೋಗೋ ನೆಪದಲ್ಲಿ ಬಂದು ನಮ್ಮ ದೇಶನೆಲ್ಲ ನೋಡ್ಕೊಂಡು ಹೋಗಿ ಆಮೇಲೆ ನಮ್ಮ ದೇಶದ ಮೇಲೆ ಯುದ್ಧ ಬರೋ ಥರ ಬಂದಿರೋರು ನೀವು. ಇವಾಗ ನಾನು ನಿಮ್ಮನ್ನು ಜೈಲಿಗೆ ಹಾಕ್ತೇನೆ, ನಿಮ್ಮನ್ನು ಸೆರೆಮನೆಗೆ ಹಾಕ್ತೀನಿ ಅಂತ ಹೇಳಿಬಿಟ್ಟನು. ಸುಮ್ಮನೆ ಹಾಗೆ ನಟಿಸ್ತಾನೆ. ಇಲ್ಲಾಂದರೆ ನೀವು ಹೇಳ್ತಾರಲ್ಲ ನಮ್ಮ ತಮ್ಮ ಇನ್ನೊಬ್ಬನದನಂತ, ಇಲ್ಲ ಕರ್ಕೊಂಬರ್ರಿ ಅಂತ ಹೇಳಿದನು. ಇವರಿಗೆ ಗಡಗಡ ನಡುಗ್ಲಿಕ್ಕೆ ಶುರು ಮಾಡಿದ್ದಾರೆ. ಅಯ್ಯೋ ಏನಪ್ಪ, ಎಂಥ ಶೋಧೆ ಬಂತು ನಮಗೆ, ಆಹಾರ ತಕ್ಕೊಂಡು ಹೋಗ್ಬೇಕಂತ ನಾವು ಬಂದರೆ ಈ ಅಧಿಕಾರಿ ನೋಡಿದ್ರೆ ನಮ್ಮನ್ನು ಜೈಲಿಗೆ ಹಾಕ್ತಾನಂತ ಹೇಳ್ತಾನಲ್ಲಪ್ಪ, ಏನಪ್ಪ ಮಾಡೋದಿವಾಗ? ಒಂದು ಕಡೆ ನೋಡಿದ್ರೆ ಮನೆಯಲ್ಲಿ ವಯಸ್ಸಾಗಿರೋ ತಂದೆ, ಇನ್ನೊಂದು ಕಡೆ ನೋಡಿದ್ರೆ ಬರಗಾಲ, ಇನ್ನೊಂದು ಕಡೆ ಎಷ್ಟು ನಿಜ ಹೇಳಿದ್ರು ಅರ್ಥ ಮಾಡ್ಕೊಳ್ದಿರುವಂಥ ಅಧಿಕಾರಿ. ಏನು ಮಾಡೋದು ಇವಾಗ ಅಂತೇಳಿ ಒಂದು ಸೈಡಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ಯಾಕಿಂಥ ಶೋಧನೆ ಬಂತು? ಇಂಥ ಶೋಧನೆ ನಮಗೆ ಯಾವತ್ತೂ ಬಂದಿರಲಿಲ್ಲ, ಇಂಥ ಕಷ್ಟ ನಮಗೆ ಯಾವತ್ತೂ ಬಂದಿರಲಿಲ್ಲ. ಅದು ಜೈಲಿಗೆ ಹೋಗುವಂತ ಶೋಧನೆ ನಮಗೆ ಯಾವತ್ತೂ ಬರಲಿಲ್ಲ. ಯಾಕೆ ಬಂತು ನಮಗೆ? ಕೂತ್ಕೊಂಡು ಅವರೆಲ್ಲ ಸೈಡಿಗೆ ಹೋಗಿ ಮಾತಾಡ್ತಾರೆ ಅಣ್ಣ ತಮ್ಮಂದ್ರ 10 ಜನ. ಅಯ್ಯೋ, ಒಂದು ವೇಳೆ ನಮ್ಮ ತಮ್ಮನ್ನ ಅವಾಗ ಮಾರಿತೀವಲ್ವಾ, ಅದಕ್ಕೇನಾದ್ರೂ ಬಂದಿತ್ತಾ? ಅದಕ್ಕೇನಾದ್ರೂ ಇಂಥ ಶೋಧನೆ ಬಂದಿರ್ಬೋದಾ? ಅವಾಗ ಒಬ್ಬನಂತಾನೆ, ನಾನು ಹೇಳಿದೆ ನಿಮಗೆ, ಅವ್ನು ನಮ್ಮ ಸ್ವಂತ ತಮ್ಮ, ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾನೆ, ಅವನಿಗೆ ಹಂಗೆ ಮಾಡಬಾರ್ದಂತ ಹೇಳಿದೆ, ಆದ್ರೆ ನೀವು ಕೇಳಲಿಲ್ಲ. ನೋಡ್ರಿ ಎಂಥ ಶೋಧನೆ ಬಂತ ನಮಗೆ ಇವಾಗ ಅಂತ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಯಾರು ಕೇಳಿಸ್ಕೊಳ್ತಾ ಇದ್ದಾರೆ? ಪ್ರಧಾನಮಂತ್ರಿ ಯೋಸೇಫನ ತಮ್ಮ ಕೇಳಿಸ್ಕೊಳ್ತಾ ಇದ್ದಾನೆ. ಕೇಳಿಸ್ಕೊಂಡಾಗ ಅಯ್ಯೋ ದೇವರೇ, ಎಂಥ ತಪ್ಪು ಮಾಡಿದ್ವಲ್ಲ ಅಂತ ಅವ್ರು ಪಶ್ಚಾತ್ತಾಪ ಪಡ್ತಾರೆ, ದೇವರ ಹತ್ರ ಪಶ್ಚಾತ್ತಾಪ ಪಡ್ತಾರೆ. ಆಗ ಯೋಸೇಫನ ಬಂದು ಹೇಳ್ತಾನೆ, ನೀವು ಯಾರು ಭಯಪಡಬೇಡ್ರಿ, ನಾನು ನಿಮ್ಮ ಸ್ವಂತ ತಮ್ಮ. ಬರಗಾಲ ಬಂದು 2 ವರ್ಷ ಆಗಿದೆ, ಇನ್ನು 5 ವರ್ಷ ಬರಗಾಲ ಇರುತ್ತೆ. ಆ 5 ವರ್ಷ ಬರಗಾಲದಲ್ಲಿ ನಾನು ನಿಮ್ಮನ್ನು ಸಾಕ್ತೇನೆ, ನಾನು ನಿಮ್ಮನ್ನು ಪೋಷಿಸ್ತೇನೆ, ನಾನು ನಿಮ್ಮನ್ನು ಸಂರಕ್ಷಿಸ್ತೇನೆ. ತಂದೆಯನ್ನು ಕರ್ಕೊಂಬನ್ರಿ, ತಮ್ಮನನ್ನು ಕರ್ಕೊಂಬನ್ರಿ, ನನ್ನ ಹತ್ರನೇ ಇರ್ರಿ. ಬರಗಾಲ ತೀರೋವರೆಗೂ, ಆಪತ್ತುಗಳು ಮುಗಿಯೋವರೆಗೂ ನಾನು ನಿಮ್ಮನ್ನು ಪೋಷಿಸ್ತೇನೆ. ಒಂದೊಂದು ಸಾರಿ ಯೋಸೇಫನ ಮಕ್ಕಳಿಗೆ ಬಂದಂಗೆ ನಮಗೂ ಶೋಧನೆ ಬಂದ್ಬಿಡುತ್ತೆ, ನಿಮಗೂ ಶೋಧನೆ ಬಂದ್ಬಿಡುತ್ತೆ. ಒಂದೊಂದು ಸಾರಿ ಸುಮ್ಮನೆ ಜನರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ, ಸುಮ್ಮನೆ ಜನರು ನಿಮ್ಮ ಮೇಲೆ ನಿಂದೆ ಹೊರಿಸ್ತಾರೆ, ಸುಮ್ಮನೆ ನಿಮ್ಮ ಮೇಲೆ ಜನರು ಜಗಳ ಮಾಡ್ತಾರೆ, ಸುಮ್ಮನೆ ಜನರು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ. ಸುಮ್ಮನೆ ನೀವೇನು ತಪ್ಪು ಮಾಡದೆ ಆರೋಪ ಹೊರಬೇಕಾಗಿ ಬರುತ್ತೆ. ಇಲ್ಲಂತೂ ಯೋಸೇಫನ ಆತನು ರಿಯಲ್ ಆಗಿ ಅವ್ರಿಗೆ ಹೇಳ್ತಾ ಇಲ್ಲ ಬಿಡ್ರಿ. ಆ ಅಣ್ಣ ತಮ್ಮಂದಿರಿಗೆ ನಿಜವಾಗಿ ಕಷ್ಟ ಬಂದಿಲ್ಲ ಅಂದ್ರೆ, ಆದ್ರೆ ನಿಮಗೆ ಎಷ್ಟೋ ಸಾರಿ ಸುಮ್ಮನೆ ನಿಮಗೆ ಆರೋಪ ಬರಬೇಕಾಗಿ ಬರುತ್ತೆ. ಸುಮ್ಮನೆ ನಿಮ್ಮ ಮೇಲೆ ನಿಂದೆ ಹೊರಿಸ್ತಾರೆ. ನೀವು ಮಾಡಿದಂತ ತಪ್ಪಿಗೋಸ್ಕರ ನಿಮ್ಮ ಮೇಲೆ ಶಿಕ್ಷೆ ಹಾಕ್ತಾರೆ, ನಿಮ್ಮ ಮೇಲೆ ಜಗಳ ಮಾಡ್ತಾರೆ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ, ನಿಮ್ಮನ್ನ ಸೆರೆಮನೆಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಯಾಕೋಬನ ಮಕ್ಕಳು ಹಾದು ಹೋದಂಗೆ ನೀವೆಷ್ಟು ನಿಜ ಹೇಳಿದ್ರು ಕೆಲವರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನೀವೆಷ್ಟು ಸತ್ಯ ಹೇಳಿದ್ರು ಕೆಲವು ಅಧಿಕಾರಿಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ಬಂಧುಗಳೇ ನಿಜ ಹೇಳಿದ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ಗಂಡನೇ ನಿಜ ಹೇಳಿದ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ಹೆಂಡತಿನೇ ಕೆಲವು ಸಾರಿ ನಿಜ ಹೇಳಿದ್ರು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆ ಥರ ಒಂದೊಂದು ಸಾರಿ ಸಿಚುವೇಶನ್ ಬರುತ್ತೆ. ಈ ಜನರಿಗೆ ಈ ಥರ ಆಗಿದೆ. ನೀವು ತಪ್ಪು ಮಾಡಿಲ್ದೇ ಇರುವಾಗಲೂ ಕೂಡ ನೀವು ಆರೋಪ ಹೊತ್ತಿದ್ದೀರಿ, ನೀವು ಯಾವುದೇ ಅನ್ಯಾಯ ಮಾಡದಿಲ್ದಿರುವಾಗಲೂ ಆರೋಪ ಹೊತ್ತಿದ್ದೀರಿ, ನೀವು ನಿಜ ಹೇಳಿದ್ರು ನಂಬುತ್ತಾ ಇಲ್ಲ ಕೆಲವರು. ಅಂತ ಒಂದು ಪರಿಸ್ಥಿತಿ ಅದು ಹೋಗುತ್ತಾ ಇದ್ದೀರಿ. ಚೆನ್ನಾಗಿ ಕೇಳಿಸ್ಕೊಳ್ರಿ. ಅವ್ರು ಒಂದು ಸೈಡಿಗೆ ಹೋಗಿ ದೇವ್ರಿಗೆ ಕೇಳ್ಕೊಂಡ್ರ,
ಇವತ್ತು ಇಂಥ ಆಪತ್ತಿನ ಸಮಯದಲ್ಲಿ ನೀನು ದೇವರನ್ನ ಆಶ್ರಯಿಸುವುದಾದರೆ, ಅದೇ ನಿನ್ನ ಮೇಲೆ ಆಪತ್ತು ಹೊರಿಸುವಂಥ ಜನರ ಮುಂದೆನೆ ನನ್ನ ದೇವರು ನಿಮ್ಮನ್ನ ಆಪತ್ತಿನಿಂದ ಕಾಪಾಡುವ ದೇವರಾಗಿದ್ದಾನೆ. ನಮಗೊಬ್ಬ ಅಧಿಕಾರಿ ಇದ್ದಾನೆ. ನಮ್ಮನ್ನ ಆಪತ್ತಿನಿಂದ ಕಾಪಾಡಲಿಕ್ಕೋಸ್ಕರ, ನಮ್ಮನ್ನ ಶೋಧನೆಯಿಂದ ಕಾಪಾಡಲಿಕ್ಕೋಸ್ಕರ, ನಮ್ಮನ್ನ ಇಕ್ಕಟ್ಟಿಂದ ಕಾಪಾಡಲಿಕ್ಕೋಸ್ಕರ, ನಮ್ಮನ್ನ ಭಯಂಕರ ಶೋಧನೆಯಿಂದ ಕಾಪಾಡಲಿಕ್ಕೋಸ್ಕರ ಈ ಭಾನುವಾರ ನಮಗೊಬ್ಬ ಅಧಿಕಾರಿ ಇದ್ದಾನೆ. ಆತನು ಯೋಸೇಫನಿಗಿಂತ ದೊಡ್ಡವನು, ಆತನು ಮೋಶೆಗಿಂತ ದೊಡ್ಡವನು, ಅಬ್ರಹಾಮನಿಗಿಂತ ದೊಡ್ಡವನು, ಏಲಿಯನಿಗಿಂತ ದೊಡ್ಡವನು. ಆ ಅಧಿಕಾರಿ ಬೇರೆ ಯಾರು ಅಲ್ಲ, ಕರ್ತನಾದ ಯೇಸು. ಒಂದ್ಸಾರಿ ಉತ್ತರ ಆಫ್ರಿಕಾ ದೇಶದಲ್ಲಿ ಒಬ್ಬ ಭಕ್ತನಿರ್ತಾನೆ. ದೇವರು ನಂಬಿದಂತ ಒಬ್ಬ ಭಕ್ತನಿರ್ತಾನೆ. ಆ ಭಕ್ತನ ವಿರುದ್ಧವಾಗಿ ಒಂದು ಜನರ ಗುಂಪು ಅವನನ್ನು ಹತ್ಯೆ ಮಾಡಬೇಕಂತ ಪ್ರಯತ್ನ ಮಾಡ್ತಾರೆ. ಅವನನ್ನು ಕೊಲ್ಲಬೇಕಂತ ಪ್ರಯತ್ನ ಮಾಡ್ತಾರೆ. ಅವನನ್ನು ಸಾಯಿಸಬೇಕಂತ ಪ್ರಯತ್ನ ಮಾಡ್ತಾರೆ. ಈ ವಿಷಯ ತಿಳಿದಂತ ಅವನ ಹೆಸರು ಫೆಡ್ರಿಕ್ ನೋವೆನ್. ಈ ವ್ಯಕ್ತಿನ ಸಾಯಿಸಬೇಕಂತ ಕೊಲ್ಲಬೇಕಂತ ಒಂದು ಗುಂಪು ಪ್ರಯತ್ನ ಮಾಡುತ್ತೆ. ಈ ವಿಷಯ ತಿಳಿದಂತ ಈ ವ್ಯಕ್ತಿ ತಪ್ಪಿಸ್ಕೊಂಡು ಅಡವಿಗೆ ಹೋಗ್ತಾನೆ, ಅರಣ್ಯಕ್ಕೆ ಹೋಗ್ತಾನೆ ತಪ್ಪಿಸ್ಕೊಂಡು. ಇದನ್ನ ಗೊತ್ತಾಗಿ ಆ ಶತ್ರುಗಳು ಕೂಡ ಅವರು ಕೂಡ ಅರಣ್ಯಕ್ಕೆ ಹಿಂಬಾಲಿಸ್ತಾರೆ. ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಓಡಿ ಸಾಕಾಗಿ ನನ್ನ ಕೈಲಿ ಆಗಲ್ಲ. ಆ ಅರಣ್ಯದಲ್ಲಿ ಒಂದು ಸಣ್ಣದೊಂದು ಗವಿ ಕಾಣುತ್ತೆ. ಆ ಗವಿ ಒಳಗೆ ಹೋಗ್ಬಿಡ್ತಾನೆ. ಗವಿ ಒಳಗೆ ಹೋದ ಕೂಡಲೇ ಅವನಿಗೆ ಸಾಕಾಗಿ ಅಲ್ಲೇ ನಿತ್ರಾಣಾಗಿ ಬಿದ್ದುಬಿಡ್ತಾನೆ. ಅವನು ಗವಿ ಒಳಗೆ ಹೋದ ನಂತರ ಒಂದು ಜೇಡ್ರು ಹುಳ ಬಂದು ಆ ಗವಿ ಬಾಗಿಲಿಗೆ ಏನು ಮಾಡಿಬಿಡುತ್ತೆ, ಜಾಡು ಹೆಣೆದು ಬಿಡುತ್ತೆ, ಆ ಬಲೆನ ಹೆಣೆದು ಬಿಡುತ್ತೆ. ಇವರು ಸಾಯಂಕಾಲ ಹುಡ್ಕೊಂಡು ಎಲ್ಲ ಅರಣ್ಯ ತಿರ್ಕೊಂಡು ಎಲ್ಲಿ ಕರೆಕ್ಟ್ ಬರ್ತಾರೆ, ಆ ಗವಿ ಹತ್ರ ಬರ್ತಾರೆ. ಗವಿ ಹತ್ರ ಬಂದು ನೋಡ್ತಾರೆ, ಹೇ ಇದ್ರೊಳಗೆ ಹೋಗಕ್ಕಂತೂ ಚಾನ್ಸ್ ಇಲ್ಲ. ಯಾಕಂದ್ರೆ ಏನು ಹೆಣೆದಿದೆ ಇಲ್ಲಿ, ಒಂದು ವೇಳೆ ಅವ್ರು ಹೋಗಿದ್ರೆ ಆ ಜಾಡು ಇರ್ತಿರ್ಲಿಲ್ಲ. ಹೋಗಿದ್ರೆ ಇದು ಎಷ್ಟೋ ದಿನಗಳಿಂದ ಜಾಡಿ ಹೆಣೆದಿದೆ, ಇದ್ರ ಒಳಗೆ ಹೋಗ್ಲಿಕ್ಕೆ ಆ ವ್ಯಕ್ತಿ ಚಾನ್ಸ್ ಇಲ್ಲ ಅಂತೇಳಿ ನೋಡಿ ಒಳಗೆ ಹೋಗ್ದಂಗೆ ಅವ್ರು ಹಂಗೆ ದಾಟಿ ಹೋಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಕೇಳ್ರಿ, ಹಲ್ಲೆಲೂಯಾ. ಆ ಶತ್ರುಗೆ ಹೋದ ನಂತರ ಕೆಲವು ಗಂಟೆಗಳಾದ ಮೇಲೆ ಆತನ ಅಲ್ಲಿಂದ ಹೊರಗೆ ಬಂದು ಪ್ರಾಣ ಉಳಿಸ್ಕೊಳ್ತಾನೆ. ಆ ಗವಿಯಲ್ಲಿದ್ದಾಗ ಆತ ಒಂದು ಪ್ರಾರ್ಥನೆ ಮಾಡಿದ್ದಾನೆ, ಅಯ್ಯ ಆಪತ್ತುಗಳು ಮುಗಿದೋಗವರೆಗೂ ನಿನ್ನ ರೆಕ್ಕೆಗಳ ಮರಿಯನ್ನು ನಾನು ಆಶ್ರಯಿಸಿಕೊಳ್ತೇನೆ. ಇವಾಗ ಒಂದು ಮಾತು ಹೇಳ್ತೀನಿ, ತಲೆ ಕೆಟ್ಟೋದ್ರು ಆಮೇಲೆ ಹೇಳ್ರಿ. ಆ ವ್ಯಕ್ತಿನ ದೇವರು ಕಾಪಾಡಲಿಕ್ಕೆ ಪೊಲೀಸನ್ನ ಕಳಿಸಲಿಲ್ಲ, ಮಿಲಿಟರಿ ಸೈನ್ಯನ ದೇವರು ಕಳಿಸಲಿಲ್ಲ, ಒಂದು ಬಂದೂಕುದಾರಿನ ಕಳಿಸಲಿಲ್ಲ, ಒಬ್ಬ ಬಾಕ್ಸರ್ನ ಕಳಿಸಲಿಲ್ಲ. ಏನು ಕಳಿಸಿದ ದೇವರವನ? ಒಂದು ಜೇಡ್ರುಳನ ಕಳಿಸಿ ನನ್ನ ದೇವರು ಆ ಫೆಡ್ರಿಕ್ ನೋವೆನ್ ಅನ್ನುವಂಥ ವ್ಯಕ್ತಿನ ದೇವರು ಕಾಪಾಡಿದ್ದಾನೆ. ನೀನು ಆಪತ್ತು ಕಾಲದಲ್ಲಿ ಪ್ರೇಯರ್ ಮಾಡ್ಲಿಕ್ಕೆ ರೆಡಿ ಆದ್ರೆ ಯಾರೋ ವ್ಯಕ್ತಿನ ದೇವರು ನಿನ್ನ ಸಹಾಯಕ್ಕೆ ಕಳಿಸ್ತಾನೆ. ಯಾವುದೋ ಸ್ತ್ರೀಯನ್ನ ನಿನ್ನ ಸಹಾಯಕ್ಕೆ ದೇವರು ಕಳಿಸ್ತಾನೆ. ಯಾವುದೋ ಕುಟುಂಬನ ದೇವರು ನಿನ್ನ ಸಹಾಯಕ್ಕೆ ಕಳಿಸ್ತಾನೆ. ಯಾವುದೋ ಅಧಿಕಾರಿನ ದೇವರು ನಿನ್ನ ಸಹಾಯಕ್ಕೆ ಕಳಿಸ್ತಾನೆ. ಯಾವುದೋ ಆಫೀಸರ್ನ ದೇವರು ನಿನ್ನ ಸಹಾಯಕ್ಕೆ ಕಳಿಸ್ತಾನೆ. ಯಾವುದೋ ಒಂದು ಜೇಡ್ರು ಹುಳನ ನಿನ್ನ ಸಹಾಯಕ್ಕೆ ದೇವರು ಕಳಿಸ್ತಾನೆ. ಎಲಿಯನಿಗೆ ಬರಗಾಲ ಬಂದಿದೆ, ಊಟ ಇಲ್ಲ. 3 ವರ್ಷ 6 ತಿಂಗಳು ಬರಗಾಲ ಬಂದಿದೆ, ಊಟ ಇಲ್ಲ. ಜನರು ಊಟ ಇಲ್ಲದೆ ಸಾಯ್ತಾ ಇದ್ದಾರೆ. ಎಲಿಯನು ಪ್ರಾರ್ಥನೆ ಮಾಡಿದ್ದಾನೆ, ಅಯ್ಯ ಏನು ಕಷ್ಟ ಅಯ್ಯ, ನಿನ್ನ ಮರೆನೇ ಹೋಗ್ತೀನಯ್ಯ. ಆ ಒಂದು ಚಾರಪ್ತ ಒಂದು ಹಳ್ಳದ ಹತ್ರ ಒಂದು ಪೊದೆಯಲ್ಲಿ ದೇವರನ್ನ ಆತುಕೊಂಡು ಪ್ರಾರ್ಥಿಸಿದಾನೆ. ಅವನನ್ನು ಪೋಷಿಸಲಿಕ್ಕೆ ದೇವರು ಕಾಗೆಯನ್ನು ಕಳಿಸಿದಾನೆ. ಒಂದ್ಸಾರಿ ಒಬ್ಬ ಪಾಸ್ಟರ್ ಹೇಳಿದಂಥ ಒಂದು ಸಾಕ್ಷಿಯನ್ನು ನಿಮ್ಮ ಮುಂದೆ ಹಂಚ್ತಾನೆ. ಅವ್ರಿಗೆ ಗೊತ್ತಿರುವಂಥ 2 ಕುಟುಂಬಗಳಿತ್ತಂತೆ. ಆ 2 ಕುಟುಂಬಗಳಲ್ಲಿ 2 ಮಕ್ಕಳಿಗೆ ಬ್ರೈನ್ ಕ್ಯಾನ್ಸರ್ ಬಂತು. ಬ್ರೈನ್ ಕ್ಯಾನ್ಸರ್ ಬಂದ ಸಮಯದಲ್ಲಿ ಒಂದು ತಂದೆ ತಾಯಿಗಳು ಏನು ಮಾಡಿದ್ರಂತ, ಅವ್ರ ಮಗನನ್ನು ಕರ್ಕೊಂಡು ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿ ಆಸ್ಪತ್ರೆ ತೋರಿಸ್ತಾ ಇದ್ದಾರೆ. ಆಸ್ಪತ್ರೆ ತೋರಿಸುವಂಥ ಸಂದರ್ಭದಲ್ಲಿ ಏನಾಯ್ತು ಗೊತ್ತಾ, 1ನೇ ದಿನ ಆಯಿತು, 2ನೇ ದಿನ ಆಯಿತು, 3ನೇ ದಿನ ಆ ಹುಡುಗನು ಸತ್ತು ಹೋಗ್ತಾನೆ. ಇನ್ನೊಂದು ಕುಟುಂಬದ ತಂದೆ ತಾಯಿಗಳಿಗೆ ಇನ್ನೊಬ್ಬ ಮಗನಿಗೆ ಬ್ರೈನ್ ಕ್ಯಾನ್ಸರ್ ಬಂತಲ್ವಾ, ಆ ತಂದೆ ತಾಯಿಗಳು ಅವ್ರನ್ನ ಆ ಮಗನ ಕರ್ಕೊಂಡು ಫಸ್ಟು ದೇವರ ಆಲಯಕ್ಕೆ ಹೋದ್ರಂತೆ. ದೇವರ ಆಲಯಕ್ಕೆ ಹೋಗಿ ಗಂಡ ಹೆಂಡತಿ ದೇವರ ಆಲಯದಲ್ಲಿ ಮೊಣಕಾಲಾಕಿ, ಅಯ್ಯ ನಮ್ಮ ಮಗುನ ಸ್ವಸ್ಥ ಮಾಡಪ್ಪ, ನಮ್ಮ ಮಗುನ ವಾಸಿ ಮಾಡಪ್ಪ, ನಮ್ಮ ಮಗುನ ಗುಣ ಮಾಡಪ್ಪ, ನಮ್ಮ ಮಗುನ ಸೌಖ್ಯ ನೀಡಪ್ಪ, ನಮ್ಮ ಮಗುನ ಸ್ವಸ್ಥ ಮಾಡಪ್ಪ ಅಂತ ಉಪವಾಸವಾಗಿ ದೇವ್ರ ಮುಂದೆ
ಭಾರವಾಗಿ ಪ್ರಾರ್ಥನೆ ಮಾಡಿದ್ರಂತೆ. ಪ್ರಾರ್ಥನೆ ಮಾಡುವಾಗ ಅವ್ರು ಹೇಳಿದಂಥ ಸಾಕ್ಷಿ, 1 ತಿಂಗಳ ಒಳಗಡೆ ದೇವರ ಅವರ ಮಗನನ್ನ ಸಂಪೂರ್ಣವಾಗಿ ಗುಣಪಡಿಸಿದನಂತೆ. ಚೆನ್ನಾಗಿ ಕೇಳ್ರಿ, 1 ತಂದೆ ತಾಯಿಗಳು ಮಗನಿಗೆ ಬ್ರೈನ್ ಕ್ಯಾನ್ಸರ್ ಬಂದಾಗ ಡಾಕ್ಟರ್ ಕಾಲಿಡಿಕೊಂಡ್ರು, 3ನೇ ದಿನದಲ್ಲಿ ಸತ್ತು ಹೋದನಂತೆ. ಅದೇ ಇನ್ನೊಬ್ಬ ತಂದೆ ತಾಯಿ ಮಗನಿಗೆ ಅದೇ ಮೆದುಳಿನ ಸಮಸ್ಯೆ ಬಂದಾಗ, ಬ್ರೈನ್ ಕ್ಯಾನ್ಸರ್ ಬಂದಾಗ ಅವ್ರು ಹೋಗಿ ದೇವರ ಕಾಲುಗಳನ್ನು ಹಿಡಿದುಕೊಳ್ಳುವಾಗ 1 ತಿಂಗಳ ಒಳಗಡೆ ಆ ವ್ಯಕ್ತಿ ಸಂಪೂರ್ಣವಾಗಿ ಗುಣ ಹೊಂದಿ ಆಲಯದಲ್ಲಿ ಬಂದು ಸಾಕ್ಷಿಯಾಗಿ ನಿಂತಿದ್ದಾನೆ. ಒಂದು ಮಾತು ಹೇಳ್ತೀನಿ, ನಿಮಗೆ ಅನಾರೋಗ್ಯ ಬಂದಾಗ, ನಿಮಗೆ ಕಾಯಿಲೆ ಬಂದಾಗ, ನಿಮಗೆ ಬಲಹೀನತೆ ಬಂದಾಗ, ನಿಮಗೆ ಅಸ್ವಸ್ಥ ಆದಾಗ ನಾನು ಡಾಕ್ಟರ್ ಹತ್ರ ಹೋಗ್ಬೇಡ್ರಿ ಅಂತ ಹೇಳ್ತಾ ಇಲ್ಲ. ಅರ್ಥ, ಫಸ್ಟ್ ಯಾರ ಕಾಲು ಹಿಡ್ಕೋಬೇಕು? ನೀವು ದೇವರ ಕಾಲು ಹಿಡ್ಕೊಳ್ರಿ. ಕುಷ್ಠರೋಗಿ ಬಂದ, ಅಪ್ಪ ನನ್ನ ಸ್ವಸ್ಥ ಮಾಡಂದ, ದೇವರು ಸ್ವಸ್ಥ ಮಾಡ್ದ. ಹಿಜ್ಕೀಯ ರಾಜ ಬಂದ, ಅಪ್ಪ ಡಾಕ್ಟರ್ ಉಳಿಯಲ್ಲ ಅಂತ ಹೇಳಿದ್ದಾರೆ, ವೈದ್ಯರು ಉಳಿಯಲ್ಲ ಅಂತ ಹೇಳಿದ್ದಾರೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳು ಉಳಿಯಲ್ಲ ಅಂತ ಹೇಳಿದ್ದಾರೆ, ಪ್ರವಾದಿಗಳು ಉಳಿಯಲ್ಲ ಅಂತ ಹೇಳಿದ್ದಾರೆ, ನೀನು ಬದುಕ್ಸಪ್ಪ ಅಂತ ದೇವ್ರ ಪಾದ ಹಿಡ್ಕೊಂಡ. ದೇವರು ಹಿಜ್ಕೀಯ ರಾಜನನ್ನು ಸ್ವಸ್ಥ ಮಾಡಿದ. ನಾನು ನೋಡ್ತೇನೆ ಸತ್ಯವಾದ ಇತಿಹಾಸದಲ್ಲಿ ದೇವರ ಪಾದ ಹಿಡ್ಕೊಂಡವರು ಸ್ವಸ್ಥವಾಗದಿರುವ ಒಬ್ಬರು ಇಲ್ಲ. ಈ ಭಾನುವಾರ ಹೇಳ್ತಾರೆ, ಆ ಒಂದು ಕುಷ್ಠ ರೋಗಿ ತರ, ದೇವರಿಗೆ ಸ್ತೋತ್ರ, ಆ ಒಂದು ಹಿಜ್ಕೀಯ ರಾಜನ್ ತರ ಆಪತ್ತು ಬಂದಾಗ ದೇವರ ಪಾದ ಹಿಡ್ಕೊಂಡ್ರಿ, ಖಚಿತವಾಗಿ ನಿನ್ನ ಜೀವಿತದಲ್ಲಿ ಕೂಡ ನನ್ನ ದೇವರ ಅದ್ಭುತ ಮಾಡಲಿಕ್ಕೆ ಶಕ್ತ